ಓಂ ಶಾಂತಿ. ಇಂದಿನ ವಾಣಿ ಇದನ್ನು ನಿಮಗಾಗಿ ಸರಳ ಕನ್ನಡದಲ್ಲಿ ಆಕರ್ಷಕ ಶೈಲಿಯಲ್ಲಿ ವಿಷಯದಂತೆ ವಿಭಾಗಿಸಿ ಸಿದ್ಧಪಡಿಸಲಾಗಿದೆ. ಮುರುಳಿ ದಿನಾಂಕ 27/6/2025. ಮಧುಬನ ಬಾಬ್ದಾದ ಪ್ರಾತಃ ಮುರುಳಿ. ಮೂಲ ವಿಷಯ: ಸಮಯ ಅಮೂಲ್ಯ, ವ್ಯರ್ಥ ಮಾತುಗಳನ್ನು ಬಿಟ್ಟು ನೆನಪಿನಲ್ಲಿ ತತ್ಪರರಾಗಿರಿ. ವಿಷಯ 1: ದೇವತೆ ಆಗುವ ಮಾರ್ಗದಲ್ಲಿ ತಂದೆ ಶ್ರೀಮತ. ಪ್ರಶ್ನೆ: ದೇವತೆಗಳಾಗಿ ಬದಲಾಗಲು ತಂದೆಯು ಯಾವ ಉಪದೇಶ ಕೊಟ್ಟಿದ್ದಾರೆ? ಉತ್ತರ: ಅಸುರಿ ಸ್ವಭಾವ ಇಲ್ಲದಿರಲಿ. ಯಾರ ಮೇಲೂ ಕೋಪಿಸಿಕೊಳ್ಳಬೇಡಿ. ಯಾರಿಗೂ ದುಃಖ ಕೊಡಬೇಡಿ. ವ್ಯರ್ಥ ಮಾತುಗಳನ್ನು ಕೇಳಬೇಡಿ. ಶ್ರೀಮತ: ಕೆಟ್ಟದ್ದನ್ನು ಕೇಳಬೇಡಿ. ಕೇವಲ ನನ್ನ ನೆನಪಿನಲ್ಲಿ ತತ್ಪರರಾಗಿರಿ. ವಿಷಯ 2: ನೆನಪಿನ ಶಕ್ತಿ ಪತಿತರಿಂದ ಪಾವನರಾಗುವುದು. ಧ್ಯೇಯ: ತಂದೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದರಿಂದ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ. ಈ ನೆನಪಿನಿಂದಲೇ 84 ಜನ್ಮಗಳ ಚಕ್ರವು ಸ್ಮರಣೆಗೊಳ್ಳುತ್ತದೆ. ಲಾಭಗಳು: ನಿರೋಗಿ ದೇಹ, 21 ಜನ್ಮಗಳ ಆರೋಗ್ಯದ ಭವಿಷ್ಯ, ವಿದ್ಯೆಯಿಂದ ಪವಿತ್ರ ಮತ್ತು ಶ್ರೇಷ್ಠ ಪದವಿ. ವಿಷಯ 3: ಮಾತುಗಳ ಶಕ್ತಿ, ರತ್ನ ಅಥವಾ ಕಲ್ಲು. ಗುರುತು: ಬಾಯಿಂದ ಜ್ಞಾನ ರತ್ನಗಳು ಹೊರಬರಲಿ. ವ್ಯರ್ಥ ಮಾತುಗಳು ಕಲ್ಲಿನಂತಿವೆ. ಸೇವೆ ಮಾಡುವವರ ಬಾಯಿಂದ ಜ್ಞಾನ ಬರುವುದು. ತಪ್ಪುಗಳು: ಪರಚಿಂತೆ, ಇತರರ ದೋಷ ನೋಡಿ ಮಾತನಾಡುವುದು, ಸಮಯ ವ್ಯರ್ಥ ಮಾಡುವುದು. ವಿಷಯ 4: ಸತ್ಯಯುಗದ ಲಕ್ಷ್ಮೀ ನಾರಾಯಣರು ಮಾದರಿ ರಾಜರು. ಸರಳ ಚರಿತ್ರೆ: 5000 ವರ್ಷಗಳ ಹಿಂದೆ ಭಾರತದ ಮೇಲೆ ದೇವತೆಗಳ ರಾಜ್ಯವಿತ್ತು. ಶಾಂತಿ, ಸುಖ, ಪವಿತ್ರತೆ. ಈಗ ಪತಿತ ಪ್ರಪಂಚ ಮತ್ತು ತಂದೆಯು ಬಂದು ಪವಿತ್ರ ಪ್ರಪಂಚವನ್ನು ಸ್ಥಾಪಿಸುತ್ತಿದ್ದಾರೆ. ವಿಷಯ 5: ಗುಪ್ತ ಸೇವೆಯ ಮಹಿಮೆ. ತತ್ವ: ತಂದೆಯು ಗುಪ್ತ, ಆಸ್ತಿಯು ಗುಪ್ತ, ಸೇವೆಯು ಗುಪ್ತವಾದರೆ ಪುಣ್ಯವಂತು ಮಹಾನ್. ವಿಷಯ 6: ನೆನಪಿನ ದಾರಿಯಿಂದ ಭವಿಷ್ಯದ ಚಕ್ರವರ್ತಿ ರಾಜರು. ಫಲ: ಪ್ರಕಾಶದ ಕಿರೀಟ, ಚಕ್ರವರ್ತಿ ಸ್ಥಾನ, ತಂದೆಯ ಸಮಾನವಾದ ಪುರುಷಾರ್ಥ. ಮೂಲ ಧಾರಣೆ ಅನುಷ್ಠಾನಕ್ಕಾಗಿ: ಬಾಯಿಂದ ಜ್ಞಾನ ರತ್ನಗಳನ್ನು ಮಾತ್ರ ಉಚ್ಚರಿಸಬೇಕು. 2ನೇದು, ನೆನಪಿನಲ್ಲಿ ತತ್ಪರವಿದ್ದು ಸೇವೆಯನ್ನು ಮಾಡಬೇಕು. ಈ ನೆನಪಿನಿಂದಲೇ ದೇಹ ನಿರೋಗಿಯಾಗುತ್ತದೆ. ವರದಾನ: ತೀವ್ರ ಪುರುಷಾರ್ಥಿ ಭವ. ಪ್ರತಿಯೊಂದು ಕರ್ಮದಲ್ಲಿ ಫಾಲೋ ಫಾದರ್ ಮಾಡಿ ತಂದೆಯಂತೆ ನಡೆದುಕೊಳ್ಳಿ. ಪ್ರತಿದಿನದ ಕರ್ಮ ತಪಸ್ಸಿನಿಂದ ತುಂಬಿರಲಿ. ಸ್ಲೋಗನ್: ಸಂತುಷ್ಟತೆಯ ಫಲ ಪ್ರಸನ್ನತೆ. ಪ್ರಸನ್ನ ಚಿತ್ತರಾದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ. ಮೋಹಕ ನೀತಿ ಕಥೆ, ಮಾರಲ್ ಸ್ಟೋರಿ. ಕಥೆ: ಮಾತಿನ ಚಕ್ರವ್ಯೂಹ. ಒಮ್ಮೆ ಇಬ್ಬರು ಶಿಷ್ಯರು ಗುರುವಿನ ಬಳಿ ಹೋದರು. ಗುರು ಕೇಳಿದರು, ಇದೋ ನಿಮಗೆ 10 ರತ್ನಗಳು. ಇವನ್ನು ಮನುಷ್ಯರಿಗೆ ಕೊಡೋಣ. ಮೊದಲು ಶಿಷ್ಯನು ಎಲ್ಲರೊಂದಿಗೆ ಮಾತನಾಡಿದಾಗ ಅವನು ಜ್ಞಾನವನ್ನು ಹರಡಿದ. 2ನೇ ಶಿಷ್ಯನು ಸುಳ್ಳು ಮಾತು, ವಿಮರ್ಶೆ, ಗಾಸಿಪ್ ಮಾಡಿದ. 30ನೇ ದಿನಕ್ಕೆ ಮೊದಲ ಶಿಷ್ಯನು ಹಿರಿದಾದ ಶಾಲೆಯೊಂದನ್ನು ಶುರು ಮಾಡಿದ. 2ನೇ ಶಿಷ್ಯನು, ಏಕೆಂದರೆ ಕಲ್ಲುಗಳನ್ನು ಎಸೆದಿದ್ದನು, ಯಾರೂ ಅವರ ಕಡೆ ನೋಡಲಿಲ್ಲ. ನೀತಿ: ಬಾಯಿಂದ ರತ್ನ ಬರಲಿ, ಕಲ್ಲುಗಳು ಅಲ್ಲ.
ಜ್ಞಾನವನ್ನು ಹರಡಿದರೆ ವಿಶ್ವದ ಮಾಲೀಕರಾಗಬಹುದು.